ಸೊ ಇವಾಗ ಲಗ್ಗೆರೆಗೆ ಬಂದಿದ್ದೀವಿ ನಮ್ಮ ಮಚ್ಚಂದು ಗಾಡಿ ರೆಡಿ ಮಾಡ್ಸೋಕ್ಕೋಸ್ಕರ. ದಿನ ಸಾಹೇಬ್ಗಳವ್ರು ಏನಲ್ಲ ನೀನು ಬರೀ ಅದೇ ಪಂಕ್ತಿ ಎಲ್ಲ ಅಂತೀರಾ. ನೋಡ ಬನ್ನಿ ಗ್ಯಾರೇಜ್ ಹತ್ರ ಹೋಗೋಣ. ಚಿಕ್ಕಬಳ್ಳಾವರ ಹೋಯ್ತದ, ಚಿಕ್ಕಬಳ್ಳಾವರ. ಹಲೋ ನನ್ನ ಬೇಕಾಗ್ರಿ ನಿಲ್ಸ್ರಿ. ಬಸ್ ಸ್ಟಾಪ್ ಅಂದ್ರೆ ಹಂಗೆ ಹೋಯ್ತಿರಲ್ರಿ, ಮನ್ಸಿದ್ರಿ ದಾನಿದ್ರಿ. ನೋಡ್ರಿ ಇಲ್ಲಿ ಇದು ಬಂದ್ಬಿಟ್ಟು ಗೋದ್ರೇಜು, ಓಕೆನಾ. ಆ ರಾವತ್ತು ಕಿತ್ಕೊಂಬಿದ್ಬಿಟ್ಟೈತೆ, ಎಲ್ಲೋ ಗೂದೇಜ್ ಆಗ್ಬಿಟ್ಟೈತೆ. ಗೂದೇಜ್ ಟಿಯಾರ ಅಂತೆ, ಗೋದ್ರೇಜ್ ಟಿಯಾರ. ಇದು ಆ ರಾವತ್ ಕಿತ್ಕೊಂಬಿದ್ದಿರೋದ್ರಿಂದ ಗೂದೇಜ್ ಟಿಯಾರ್. ನೀತುಡ ಗೂದೇಜು. ರಿಂಗ್ ರೋಡಲ್ಲಿ ರೋಡ್ ಕ್ರಾಸ್ ಮಾಡೋದೇ ಒಂದು ಕಲೆ. ಇವಾಗ ಕ್ರಾಸ್ ಮಾಡಿ ತೋರಿಸ್ತೀನಿ ರೀ. ಹೋಗ್ಬೇಕು, ಹಿಂಗ್ ಹೋಗ್ಬಿಟ್ಟು ಹಿಂಗ್ ನಿಂತ್ಕೊಂಡ್ಬಿಡ್ಬೇಕು ನೋಡಿ. ತಿರ್ಗಾ ತೋರಿಸ್ತೀನಿ. ಹಿಂಗ್ ಹೋಗ್ಬೇಕು, ಹಿಂಗ್ ಹೋಗ್ಬಿಟ್ಟು ಹಿಂಗ್ ನಿಂತ್ಕೋಬೇಕು. ಓಕೆ, ತುಂಬ ಸಿಂಪಲ್ಲು. ಈ ಸಣ್ಣ ಪುಟ್ಟ ರೋಡ್ಗಳನ್ನೇ ಕ್ರಾಸ್ ಮಾಡೋದು ಕಷ್ಟ. ರಿಂಗ್ ರೋಡ್ನೆಲ್ಲ ತುಂಬ ಈಸಿಯಾಗಿ ಕ್ರಾಸ್ ಮಾಡ್ಬೋದು, ಆದರೆ ಅಷ್ಟೇ ಹುಷಾರಿಂದ ಕ್ರಾಸ್ ಮಾಡ್ಬೇಕು. ಸ್ವಲ್ಪ ಯಾಮಾರಿದ್ರು ಹೊಗೆನಗಳು ಅಲ್ವಾ. ಸೊ ಇವಾಗ ಲಗ್ಗೆರೆಗೆ ಬಂದಿದ್ದೀವಿ ನಮ್ಮ ಮಚ್ಚಂದು ಗಾಡಿ ರೆಡಿ ಮಾಡ್ಸೋಕ್ಕೋಸ್ಕರ. ದಿನ ಸಾಹೇಬ್ಗಳವ್ರು ಏನಲ್ಲ ನೀನು ಬರೀ ಅದೇ ಪಂಕ್ತಿ ಎಲ್ಲ ಅಂತೀರಾ. ಓಕೆ ನೋಡ ಬನ್ನಿ ಗ್ಯಾರೇಜ್ ಹತ್ರ ಹೋಗೋಣ. ನಾನು ವಿಸಿಲ್ ಹೊಡಿಯೋಕ್ಕೆ ಬಂದಿದ್ದೆ. ಆ ಕಡೆ ಅಲ್ಲಿ ಕ್ರಾಸ್ ಮಾಡಿ ಹೊಡೆದ್ಬಿಟ್ಟು ಇಲ್ಲಿ ಗಂಟ ಬಂದ್ಬಿಟ್ಟು ಬೇಕ್ರಿಲಿ ಒಂದು ಟೀ ಕುಡ್ಕೊಂಡು ಗ್ಯಾರೇಜ್ ಹತ್ರ ಹೋಗೋಣ. ಏನು ಮಾಡ್ಬೇಕಂತದ? ಐಫೋನ್ ವೀಡಿಯೋಸ್ ನೋಡೋಕ್ಕಂತದ ಅಣ್ಣ. ಯಾವ್ರು ನಿಮ್ದು? ಗುಲ್ಬರ್ಗ ಅಣ್ಣ. ಐಫೋನ್ ತಗೋ, ವೀಡಿಯೋ ಮಾಡಬೇಡ, ಆದಷ್ಟು ಜಲ್ದಿ ಐಫೋನ್ ತಗೋ ಯೂಸ್ ಮಾಡೋಕ್ಕೆ. ಮತ್ತು ಈ ರೋಡ್ ಕ್ರಾಸ್ ಮಾಡ್ತೀಯಾ? ಅಣ್ಣ ಕ್ರಾಸ್ ಮಾಡ್ತೀವಿ ಈ ರೋಡ್. ಓಕೆ, ಎಲ್ಲಿ ಕೆಲಸ ಮಾಡ್ದಾ? ಊರು ಗುಲ್ಬರ್ಗ. ಇಷ್ಟು ಚಿಕ್ಕ ವಯಸ್ಸಿಗೆ ಕೆಲಸ ಮಾಡಕ್ಕೆ ಬಂದಿದ್ಯಾ? ಪರಿಸ್ಥಿತಿ ಅಣ್ಣ, ಮನೆ ಪರಿಸ್ಥಿತಿ ಅಣ್ಣ. ಹೌದು, ಏನೋ ಮಾಡೋಕ್ಕಾಗಲ್ಲ, ಮನೆ ಪರಿಸ್ಥಿತಿ ಬ್ರೋ. ಹೆಸರು? ವಸಂತ ಅಣ್ಣ. ವಸಂತ್. ಗುಲ್ಬರ್ಗ ಹತ್ರ ಯಾವ ಹಳ್ಳಿ? ಇದು ಅಣ್ಣ ಚಿತ್ತಾಪುರ. ಚಿತ್ತಾಪುರ್. ಸ್ವಲ್ಪ ನಾಳೆ ವ್ಲಾಗ್ ಹಾಕ್ಲಾಯ್ತನಾ? ಹಾಂ. ಮನೇಲಿ ಪಾತ್ರೆ ಕೂಡ ಈ ಥರ ಬೆಳಗಿರಲ್ಲ ನಮ್ಮ ಮಚ್ಚನ, ಅಲ್ವೇ ನಮ್ಮ ಮಚ್ಚ? ಇಂಜಿನ್ಗೆ ಡಿಸೈನ್ ವೆರೈಟಿ ಲಿಕ್ವಿಡ್ಗಳು ಹಾಕ್ಬಿಟ್ಟು ಬೆಳಗ್ತಾ ಇರೋದು. ಪಳ 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 ಅಂದ್ಬಿಡ್ಬೇಕು. ಇಲ್ಲಿ ಬಾರಲ್ಲಿ ಚಂದು, ಬಾಯಿಲಿ ಏನು ಅಂತ ಇದ್ದಲ್ಲ. ಶೇ ಎಲ್ಲಿ ಲೈವಲ್ಲಿ ನೋಡ್ಕೊ ಬಂದ ಮಗ. ಬಾರ ಚಂದು. ಅಣ್ಣ ನಮ್ಮ ನೋಡಿಬೇಡಿ, ಬಿಟ್ಬಿಡಿ ಅಣ್ಣ. ಗೋರವಣ ಹತ್ರ ಬಂದಿದ್ದೆ. 2 ಐಡಿಲೂ ಒಂದು ಲೈವ್ ಹೋಗ್ಬಿಟ್ಟು ಬಂದೆ. ಲೈವ್ ಹೋಗಿದ್ದೆ ತಡ. ಫಸ್ಟು ನಮ್ಮ ಅಮಾಯಕ ಚಂದು ಹುಡಿಕ ಅಂದ್ಬಿಟ್ಟವನೆ. ಅಣ್ಣ ನಮ್ಮ ಮೇರೆಗೆ ಬಂದ್ಬಿಟ್ಟಿದೆಯಲ್ಲ ಅಣ್ಣ ಅಂದ್ಬಿಟ್ಟು. ಆಮೇಲೆ ನಮ್ಮ ಶಿವನು ಬಂದ್ಬಿಟ್ಟವನೆ. ಆಮೇಲೆ ನಮ್ಗೆ ಗೊತ್ತಿಲ್ಲನೂ ಬಂದ್ಬಿಟ್ಟವನೆ. ನಿನ್ನ ಹೆಸರೇನಪ್ಪಜೆ? ಗೊತ್ತಿಲ್ಲ. 6006. ಓ ಟಕ್ಕ, ಹೆಂಗೈತೆ ಹೆಸರು? ಯೂನಿಕ್ ಆಗಿ ಥಿಂಕ್ ಮಾಡ್ಬಿಟ್ಟವನೆ. ಗೊತ್ತಿಲ್ಲ. ನಿನ್ನ ಹೆಸರೇನು ಗೊತ್ತಿಲ್ಲ, ಇವನ ಹೆಸರೇ ಗೊತ್ತಿಲ್ಲ. ಹೆಂಗೈತೆ? ಏನು ನೆಗದು ಹಾವು ನಿಂದ ಅಷ್ಟು ಚಕ್ಕಂದ. ಓಕೆ, ಮಚ್ಚನು ಪಾಪ ಇದು ಯಾಕೋ ಗಾಡಿ ರೆಡಿ ಆಗಂತಾರ ಕಾಣಿಸ್ತಾ ಇಲ್ಲ. ಮಚ್ಚ ನಡೆ ಹೊಂಟೋಗೋಣ ಅಂತವನೆ. ಹೋಗಕ್ಕೂ ಗಾಡಿ ಇಲ್ವಲ್ಲ, ನಮ್ಮ ಮನೆ ಬರೋ ಹಿಂಗಾಗೋಯ್ತು. ನೋಡ್ರಿ, ಈ ತರ ಟೆಕ್ನಿಷಿಯನ್ ಎಲ್ಲನ ಹುಡ್ಕಕ್ಕಾಗುತ್ತಾ? ಏನಿದು ಮ್ಯಾಟ್ಗೆ ನೋಡ್ರಿ ಇಲ್ಲಿ. ವಾ ಚಂದು, ಏನೋ ನೀನು ತಲೆ ಸುಮ್ಕೆ ಬೇರೆ ಡುಬ್ಬಿ ಹಾಕ್ತೆ ಬಿಚ್ಕೊಂಡೋಗ್ಬಿಡ್ತಾರೆ. ಇದನ್ನ ಹಾಕ್ತೆ ಯಾರು ಬಿಚ್ಕೋಗಲ್ಲ. ಸಮಾಧಾನ ಚೆನ್ನಾಗೇ ಐತೆ, ಬಟ್ ಇದೆಲ್ಲ ನೆಕ್ಸ್ಟ್ ಲೆವೆಲ್ ತಲೆ ಅನ್ಕೊಂಬಿಡು ಅಲ್ವಾ ಬ್ರೋ? ಅಣ್ಣ ಪಾಪ ಈ ಗಾಡಿಗೆ ಬೆಳಗ್ಗೆಯಿಂದ ಪಾಲಿಸ್ ಆಗ್ತಾವನೆ ಅವನೇ ಕಣಪ್ಪ. ಒಳ್ಳೆ ಶೈನಿಂಗ್ ಬರ್ಸ್ಬಿಡ್ತಾನೆ ಮಾತ್ರ, ಅದರಲ್ಲಿ ಇನ್ನೊಂದು ಮಾತೇ ಇಲ್ಲ. ಅಲ್ವಾ ಭಯ? ನನಗೆ ನಾವೆಲ್ಲ ಎಲ್ಬೋಡೋಣ, ನಮಗೆಲ್ಲ ಎಲ್ಲಿ ಬರುತ್ತೆ ನಿಮ್ಮ ಥರ ಐತೆ. ಬೆಂಗಳೂರಲ್ಲಿ ಅದೆಷ್ಟೋ CNG ಬಂಕ್ಗಳಿರ್ಬೋದು, ಅದಕ್ಕೆಲ್ಲ ಹೆಡ್ ಬ್ರ್ಯಾಂಚು ಗೇಲ್ ಗ್ಯಾಸ್ ಪೈಪ್ಲೈನ್ ರೋಡ್. ನೋಡ್ರಿ ಎಷ್ಟು ನಿಂತ್ಕೊಂಡವೆ ಸ್ಟಾಕು. ನಂಬರ್ 1 ಪ್ರೆಜರ್ ಅಂತಪ್ಪ ಇಲ್ಲಿ. ಅದೋ ಇಲ್ಲೊಂದು ಗಾಡಿ ನಿಂತೈತೆ, ಅಲ್ಲಂತೂ ಸುಮಾರು ನಿಂತವೆ. ರೋಡಲ್ಲೇ ನಿಂತ್ಕೊಬಿಟ್ಟವೆ. ಇವನು ಹಾಕಿಸ್ಕೊಳಕ್ಕೆ ಬಂದವನೀಗ. ಸೊ ನಿಮ್ದೆಲ್ಲ ಒಂದು ಬಾಳು ಬಂಕ್ಗಳ್ನ ಹುಡ್ಕೋ ಪರಿಸ್ಥಿತಿ ಆಗ್ಬಿಟ್ಟದೆ ನಿಮ್ದು. ನಮ್ದು LPG ನೋಡೋ, ನೋ ಪ್ರೆಜರ್, ನೋ ಹುಡುಕಾಟ. ಏರಿಯಾಗೂ ಬಂಕು. ಸುಕ್ಕದ ಕಟ್ಟೆ ಸರ್ವಂಡಲ್ಲಿ 7 ಬಂಕವೆ. ಪುಣ್ಯವಂತರು ಕಣಪ್ಪ ನೀವು. ಭಯ
ಮನೆ ಪಕ್ಕದಲ್ಲೇ ಇರೋದು ಅಂದ್ಬಿಟ್ಟು ಕಡಿಮೆ ಅಂದ್ರೂ 7-8 ಕಿಲೋಮೀಟರ್ ಕರ್ಕೊಬಂದ್ಬಿಟ್ಟಲ್ಲೋ. 2.5 ಕಿಲೋಮೀಟ್ರಾ? ಲೇ ನನ್ಗೆ ಗೊತ್ತಿರೋ 3-4 ಕಿಲೋಮೀಟರ್ ಎತ್ತಾಕ ಇದ್ದಾವ ನನ್ನ. ಹೌದಾ? ನಡಿ, ಮನೆ ಪಕ್ಕದಲ್ಲೇ ಐತೆ ಅಂದ್ಬಿಟ್ಟು ಎತ್ತಾಕೊಂಬಂದು ಏನೋ 2 ಸಾಕೊಂಬಿಟ್ಟಿದ್ಯಾ ಯೋಗ. ಓಯ್ ಹೆಂಗೋ ಮೇಂಟೈನ್ ಮಾಡ್ತೀಯ ಅವನ್ನ? ವಾಕಿಂಗು? ಹಾಂ, ಎಲ್ಲ ಮನೇಲೇನಾ? ಇದ್ರ ಹೆಸ್ರೇನು? ಮಚ್ಚ. ಇವಳು ಗುಡ್ಡಿ, ಇವನ್ ಮಚ್ಚ. ಏಯ್ ವಾ, ನಿನ್ನಂಗೆ ಅವೆ. ಲ್ಯಾಬ್. ವಾ ಸರಿ ಇದು ಕೆಲಸ. ಲವ್ ನನ್ನ ಕೈಯಲ್ಲಿ ಒಂದು ಸಿಜ್ಜುನೇ ಮೇಂಟೈನ್ ಮಾಡೋಕ್ಕಾಗಲಿಲ್ಲ ಕಣೋ. ಸೂಪರ್. ಅಯ್ಯೋ ಅಮ್ಮ, ಸಿಕ್ಕಾಪಟ್ಟೆ ಕಚ್ಚೋದು ಕಲ್ತ್ಬಿಟ್ಟಿತ್ತಮ್ಮ, ರ್ಯಾಶ್ ಆಗ್ಬಿಟ್ಟಿದ್ದು ಅದು. ಹಾಂ ಇಲ್ಲ ಬಿಡಿ. ನೋಡ್ಬಯ್ಯ ಬುಡ್ಡಿ ಆ ಬೋಳಿ ಮುಂದೆ ಹೆಂಗೆ ಕೇಳು. ಏನಿಲ್ಲ ಬಿಡಿ, ಏನಿಲ್ಲ ಬಿಡು. ಗುಡ್ಡಿ ಆಯ್ತು ಬಾ, ಸಾಕ್ಬಿಡು ಕುತ್ಕೋ. ಬಾ ಇಲ್ಲಿ ಗುಡ್ಡಿ, ಬಾ ಇಲ್ಲಿ ಕೂಚೋ, ಕೂಚೋ, ಕುತ್ಕೊಳ್ಳೆ. ನೀನ್ ಚೊಂಬ್ರಿ ಇರಲ್ಲ. ಸೂಪರ್ ಯೋಗ. ಅಲ್ಲೇ ಏ ಗುಡ್ಡಿ ಇವ್ದೇನು ಕೇಳು. ಹಂಗಲ್ಲ ಗುಡ್ಡಿ ಆ ಬೋಳಿ ಮುಂದೆ ಹೆಂಗೆ ಕೇಳು, ನಾನು ಇದೀನಿ ಕೇಳು. ಯೋಗನ ಮನೇಲಿ ಕೆಟ್ಟ ಹೈಲೈಟ್ ಕ್ಯಾರೆಕ್ಟರ್ಗಳಪ್ಪ ಇವೆರಡೂ. ಇವಳ ಹೆಸರು ಗುಡ್ಡಿ, ಇವನ ಹೆಸರೇ ಮಚ್ಚ, ಇವನು ಬಂದ್ಬಿಟ್ಟು ಇವಳು ಮಗು. ಏಯ್ ಗುಡ್ಡಿ ಅವನೇನು ಕೇಳೋ. ವಾ ಚೆಕ್ಕಾದಾಗವೆ. ಲವ್ ಹೆಂಗೋ ಮೇಂಟೈನ್ ಮಾಡ್ತೀವಿ ಇವಾಗ ಇವೆರಡನ್ನೂ. ಆದರೆ ಮಗು ಥರ ಇದಾವಪ್ಪ, ಅದೊಂದು ಖುಷಿ. ಬಾಯಿಗೆ ಹಾಕಲ್ಲ, ನಾವೊಂದು ಸಿಜ್ಜು ಹಾಕ್ಬಿಟ್ಟೆ ಬಂದವ್ರಿಗೆಲ್ಲ ಕಚ್ಬಿಟ್ಟು ಕಳಿಸೋದು. ಸಿಜ್ಜು ಗುರು. ಎಲ್ಲೋದ್ರೂ ಬಿಗ್ ಬಾಸ್ ಮಾತ್ರ ಓಡ್ತಾನೆ ಇರ್ತದೆ. ನೀನು ನೋಡ್ತೀಯನಾ? ನಾನು ನೋಡಲ್ಲಪ್ಪ. ಶೇ ನಾನಂತೂ ಒಂದು 70-80 ದಿನ ಅಂತೂ ನೋಡಲ್ಲ. ವೇಸ್ಟ್ ಆಫ್ ದ ಟೈಮ್. ಇದು ಲಾಸ್ಟ್ ವಾಕಿಂಗು, ನೋ ವಾಕಿಂಗ್, ಇಲ್ಲೇ ವಾಕಿಂಗ್ ಎಲ್ಲ ಫುಲ್ಲು ಇಲ್ಲೇ ವಾಕಿಂಗು. ಅಲ್ಲಿ ಅದೇ ಒಂಥರ ಮನುಷ್ಯರ ಥರ ಸೇಮು. ಏನು ಮನುಷ್ಯರಿಗೇನು ಕಡಿಮೆ ಇಲ್ಲ ಬಿಡು. ಎಲ್ಲ ಇಲ್ಲೇ ಟಾಯ್ಲೆಟ್ ರೂಮ್ಗೆ ಹೋಗ್ಬಿಟ್ಟು ಮುಗಿಸ್ಕೊ ಬಂದ್ಬಿಡ್ದೆ. ಮಚ್ಚ ಲವ್ ಮಚ್ಚ ಬಾ ಮಚ್ಚ ಇಲ್ಲಿ. ವಾ ಇದ್ರಲ್ಲಿ ಯಾರೋ ಯೋಗ ಬಿಗ್ ಬಾಸ್ ನೋಡೋದು ಯಾರು ಇದ್ರಲ್ಲಿ? ಮಚ್ಚನಾ? ವಾ ಅವಳು ನೋಡಲ್ಲ. ಏಯ್ ನೋಡ್ತಾಳೆ. ಲವ್ ಇದೆಲ್ಲ ಸಿನಿಮಾದಲ್ಲಿ ಯೂಸ್ ಮಾಡೋದು. ಏಯ್ ಬಾಯ್ ಹಲೋ ಮಚ್ಚ ಬಾಯ್ ಓ ಸರಿ ಬಾ ಹೋಣ ಯೋಗ. ಹ್ಞೂ ನೋಡು. ಬಾಯ್. ಅಲ್ಲ ಕಣ ಯೋಗ, ಇವ್ರು ಬಂದ್ಬಿಟ್ಟು ನೋಡಿದ್ರೆ ಗಾಡಿನ ಹಿಂಗೆ ಅರ್ಧಂಬರ್ಧ ಪಿಟ್ ಮಾಡ್ಬಿಟ್ಟು ಲೈಟ್ ಹಾಕ್ಬಿಟ್ಟು ಡೋರ್ ಬೇರೆ ಹಿಂಗೆ ಓಪನ್ ಮಾಡ್ಬಿಟ್ಟು ಎಲ್ಲೋ ಹೋಗ್ಬಿಟ್ಟು ಅವರಲ್ಲೋ ಅಪ್ಪ ಇರ್ಗೇತ ದಪ್ಪ ಲತಮ್ಮಗೆ ಹೇಳಿ ಥ್ಯಾಂಕ್ಸ್ ಅಮ್ಮ. ಅದ್ರಲ್ಲಿ ಏನೇನೈತೆ ಮುದ್ದೆ, ತುಪ್ಪ, ರೈಸು, ಆಮೇಲೆ ಬಸ್ಸಾರು ಎಲ್ಲ ಹಾಕ್ಬಿಟ್ಟು 2 ಪ್ಲೇಟು ಎಲ್ಲ ಕೊಟ್ಬಿಟ್ಟಿರೋದು. ಇವತ್ತು ಬೆಳಗನ ಜಾತ್ರೆನೇ ಹಂಗಾರೆ. ಆನಂದ
ಪರಮಾನಂದ. ಪಾ ನಮ್ಗಂತೂ ಸಿಕ್ಕಾಪಟ್ಟೆ ಭಾರ ಕಡಿಮೆ ಆಗೋಯ್ತು ಬ್ರೋ. ಮಚ್ಚ ನಾಳೆಯಿಂದ ನಮ್ಮ ಕೆಲಸ ಇಲ್ಲ ಬ್ರೋ. ಇಡೀ ರಾಜ್ಯವೇ ಖುಷಿ ಪಡುವಂತ ವಿಚಾರ, ನಮ್ಮ ಮಚ್ಚಿನ ಗಾಡಿ ರೆಡಿ ಆಗೋಗೈತೆ. ಬ್ರೋ ಸ್ಟಾರ್ಟ್ ಆಗ್ಬಿಟ್ಟು ಮಚ್ಚ, ಇದೇನು ಆಪೇ ಆಗೋಯ್ತು. ಪೆಟ್ರೋಲ್ ಇಲ್ಲ ಅಲ್ಲಿ, ಎಲ್ಲ ಪೆಟ್ರೋಲ್ ಇಲ್ಲ. ಪೆಟ್ರೋಲಾ ಮಾಡಿದ್ವಿ. ಪೆಟ್ರೋಲ್ ಅಲ್ಲೇ ಹಿಂದ್ಗಡೆ ಇರ್ಬೇಕು ನೋಡ್ಬೇಕು. ಅಲ್ಲೈತೆ. ಅರಳಿದೆ ಅರಳಿದೆ ವಾಹ್, ನಮ್ಮ ಮಚ್ಚಿನ ಗಾಡಿ ಸ್ಟಾರ್ಟ್ ಆಗೋಯ್ತು. ಇಡೀ ರಾಜ್ಯವೇ ಖುಷಿ ಪಡುವಂತ ವಿಚಾರ. ಹೊಗೆ ಆರ್ತಾ ಐತೆ. ಕೊನೆಯದಾಗ ನಮ್ಮ ಮಚ್ಚಿಂದು ಚಾರ್ಸಿ ಪೇಂಟ್ ಆಗಿ ಇಂಜಿನ್ ಫಿಟ್ ಆಗಿ ಎಲ್ಲ ಫುಲ್ ಪೇಂಟಿಂಗ್ ಎಲ್ಲ ಮಾಡಿಬಿಟ್ಟು ಇವತ್ತು ಸೆಲ್ಫ್ನು ಹೊಡೆದು ಸ್ಟಾರ್ಟ್ ಮಾಡ್ಬಿಟ್ಟಿರೋದು. ಇನ್ನೊಂದು ಮತ್ತ ಬರೋ ವಾರದಲ್ಲಿ ರೆಡಿ ಆಗೋಯ್ತೆ. ನೋಡ್ರೆ ಒಂದು ಪಾರ್ಟಿ ಕೊಡ್ಸಲ್ರಿ, ಮನ್ಸಿದ್ರಿ ದಾನಿದ್ರಿ ಎಲ್ಲ ರೆಡಿ ಆಗೋಯ್ತು ಗುರು. ಕಾನೂನ್ನ ಕೈಗೆ ತಗೊಂಡು 3 ತಿಂಗಳಾಯ್ತು. 3 ತಿಂಗಳಾದ್ಮೇಲೆ ಇದು ಈ ಗಾಡಿ ಇಲ್ಲಿಗೆ ಬಂದು ಹೋದ ವಾರ ಗ್ಯಾರೇಜಿಗೆ ಬಂದಿದ್ದು ಭಯ. ಬಟ್ ನಿನ್ನೆ ಕೆಲಸ ಕೈಗೆ ತಗೊಂಡಿದ್ದು ಶನಿವಾರ ಬೆಳಗ್ಗೆ, ಭಾನುವಾರ ರಾತ್ರಿ 10 ಗಂಟೆಯಲ್ಲಿ ಗಾಡಿ ಆನ್ ಆಗ್ಬಿಟ್ಟಿರೋದು, ಡರ್ ಅಂದ್ಬಿಟ್ಟಿರೋದು. ಇಡೀ ರಾಜ್ಯವೇ ಖುಷಿ ಪಡುವಂಥ ವಿಚಾರ, ನಮ್ಮ ಮಚ್ಚಿನ ಗಾಡಿ ಆನ್ ಆಗ್ಬಿಡ್ತು. ಗಾಡಿ ಸ್ಟಾರ್ಟ್ ಆಗಬೇಕು, ಅದ್ರ ಸೌಂಡ್ ನಾನು ಕೇಳಬೇಕು ಅಂತ ಸಾಯ್ತಾ ಕೂತಿದ್ದ ನಮ್ಮ ಮಚ್ಚ. ಗೋರೋಣ ಶನಿವಾರ ಕೈಗೆ ಹತೋಟಿಗೆ ತಗೊಬಿಟ್ಟಿರೋದು. ಇಂಜಿನು, ವೈರಿಂಗು, ಸಿಲಿಂಡ್ರು, ಔಟ್ರು ಎಲ್ಲ ಹಾಕ್ಬಿಟ್ಟು ಹಿಂಗೆ ನಿಲ್ಲಿಸ್ಬಿಟ್ರಿ. ಅವರು ಸೈಲೆಂಟಾಗಿ ನಿಂತ್ಕೊಬಿಟ್ಟವ್ರು ಸೈಡಲ್ಲಿ. ಥ್ಯಾಂಕ್ಸ್ ಬ್ಯಾ. ಥ್ಯಾಂಕ್ಸ್ ಅಪ್ಪಾಜಿ. ಕೊನೆಯದಾಗ ಮನೆಗೆ ತಗೊಬಂದು ಸೇರಿಸಿದ್ ಬಂದ್ಬಿಟ್ಟು ನಮ್ಮ ಯಾದಗಿರಿ ಬಾಯ್. ಯಾವ್ರು? ಯಾದಗಿರಿ ಹತ್ರ ಲೋಕಲ್ ಯಾದಗಿರಿ. ಲವ್ ಇಳಿಯ ಕೆಳಗಡೆ ಮಚ್ಚ ಲವ್. ಡೋರ್ ತೆಗಿಬೇಕ ನಿಂಗ? ರಾಜ್ ಮರ್ಯಾದೆ ಕೊಡ್ಬೇಕು. ಬನ್ನಿ ಸಾ, ಇಳ್ಗಿ ಸಾ. ಏನು ನೋಡಿ, ಈ ಥರ ಒಂದು ಚಿಕ್ಕ ಕ್ಯಾಬ್ನ ಬುಕ್ ಮಾಡ್ಬಿಟ್ಟಿದ್ದೀನಿ ನೀನು. ಚೊಕ್ಕ ತೆಗದ ಕಡೆ. ಬಾಯ್ ಬಾಯ್.